ರಿಯಲ್ ಸ್ಟಾರ್ ಉಪೇಂದ್ರ ಅವ್ರನ್ನ ಬುದ್ಧಿವಂತ ನಿರ್ದೇಶಕ ಅಂತೀವಿ. ಇವತ್ತು ಬುದ್ಧಿವಂತರನ್ನ ಒಂದ್ ರೀತಿ ಹ್ಯಾಕ್ ಮಾಡುವಂತ ಕೆಲಸ ಆಯ್ತು ಅಂತ ಅನಿಸ್ತಾ ಇದೆ ಸರ್, ಹೇಗೆ ಅಂತ? ಇಲ್ಲ ಅದೇ ಹೇಳದ್ನಲ್ಲ, ನಂದು ಯೂಶಲಿ ನನ್ನ ನಂಬರ್ ಬರಲ್ಲ, ಯಾಕಂದ್ರೆ ನಾನು ಯಾವಾಗ ಬ್ಲಾಕ್ ಮಾಡಿರ್ತೀನಿ, ನನ್ನ ನಂಬರ್ ಇನ್ಕಮಿಂಗ್ ಬರಲ್ಲ ನಂದು. ಬಟ್ ಪ್ರಿಯಾ ಅವ್ರದ್ದು ಏನಂದ್ರೆ ಅವ್ರು ಯಾವಾಗ ಒಂದು ಓಪನ್ ಇಟ್ಟಿರ್ತಾರೆ, ಅಕಸ್ಮಾತ್ ಸ್ಕೂಲಿಂದ ಬರ್ಬೋದು, ಮಕ್ಳದೇನೋ ಬರ್ಬೋದು, ಯಾವುದೋ ನಂಬರ್ಗೆ ಬರ್ಬೋದು ಅಂತ ಅವ್ರು ಒಂದು ಓಪನ್ ಇಟ್ಟೇ ಇರ್ತಾರೆ. ಸೊ ಆ ನಂಬರ್ಗೆ ಒಂದು ಫೋನ್ ಬಂದಿದೆ. ಆ ಫೋನ್ ಮಾಡಿಬಿಟ್ಟು ಈ ಥರ ನಿಮ್ದು ಒಂದು ಡೆಲಿವರಿ ಇದೆ, ಡೆಲಿವರಿ ಬಾಯ್ ಹುಡುಕ್ತಾ ಇದ್ದಾನೆ, ಈ ನಂಬರಿಗೆ ಫೋನ್ ಮಾಡಿ ಬರ್ತಾರೆ ಅಂತ. ಇವ್ರು ಇಮಿಡಿಯೇಟಾಗಿ ಫೋನ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ವರ್ಕ್ ಆಗ್ತಾ ಇಲ್ಲ, ಹೋಗಿಲ್ಲ, ಅದು ಫೋನ್ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ. ನನ್ನ ನಂಬರ್ ಇಸ್ಕೊಂಡು ಮಾಡಿದ್ದಾರೆ, ನನ್ನ ನಂಬರ್ ಹ್ಯಾಕ್ ಆಗಿದೆ. ಇದು ಹೋಗ್ತಿಲ್ಲ ಅನ್ಬಿಟ್ಟು ಮಾದೇವ್ ಹತ್ರ ಇಸ್ಕೊಂಡು ಅದು ಮಾಡಿದ್ದಾರೆ, ಅವನದು ಹ್ಯಾಕ್ ಆಗಿದೆ. ಸರ್ ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆಗೆ ಆಯ್ತು? ನಿಮ್ಗೆ ಎಷ್ಟು ಗಂಟೆಗೆ ಇದು ಹ್ಯಾಕ್ ಅಂತ ನಿಮ್ ಗಮನಕ್ಕೆ ಬಂದಿದ್ದು ಯಾವಾಗ? ಈಗ 10 ಗಂಟೆ ಮಾಡಿದ ಮೇಲೆ ಅವ್ರ ಬ್ರದರ್ ಫೋನ್ ಮಾಡಿದ್ದಾರೆ. ಯಾರು? ನಮ್ಮ ಪ್ರಿಯಾ ಅವ್ರ ಬ್ರದರ್. ಈ ತರ ನಿಮ್ ಫೋನ್ ಹ್ಯಾಕ್ ಆಗಿದೆ, ನಿಮ್ ಫೋನ್ ವರ್ಕ್ ಆಗ್ತಾ ಇಲ್ಲ ಅಂತ ನನ್ನ ಇನ್ನೊಂದು ನಂಬರಿಗೆ ಫೋನ್ ಮಾಡಿ ನನಗೆ ಹೇಳಿದ್ದಾರೆ. ಅವಾಗ ಗೊತ್ತಾಗಿದೆ ಆಯುಷ್ ದುಡ್ಡು ಹಾಕಿದ್ದಾನೆ ಅಂತ. ಆಮೇಲೆ ನೋಡಿದ್ರೆ ಬೇರೆಯವ್ರು ನನ್ನ ಇನ್ನೊಂದು ನಂಬರಿಗೆ ಫೋನ್ ಮಾಡಿದ್ರು, ಅವ್ರ ನಂಬರ್ ಕೂಡ ಇದಾಗಿಲ್ಲ, ಅವರು ದುಡ್ಡು ಕಳಿಸ್ಬಿಟ್ಟಿದ್ದಾರೆ ಇಬ್ರು. ಅವಾಗ ನಾವು ಇಮಿಡಿಯೇಟ್ ಆಗಿ ಇಲ್ಲಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಸೈಬರ್ ಇದಕ್ಕೂ ಕಂಪ್ಲೇಂಟ್ ಮಾಡಿದ್ದೀವಿ. ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಫಾರ್ವರ್ಡ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಆ ಬ್ಯಾಂಕ್ ಎಲ್ಲೆಲ್ಲಿ ದುಡ್ಡು ಹೋಗಿದೆಯೋ ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ, ನೋಡೋಣ. ಸರ್ ಈಗ ಎಷ್ಟು ಅಮೌಂಟ್ ಎಲ್ಲರೂ ಕಳಿಸಿದ್ದಾರೆ ಅನ್ನೋ ಮಾಹಿತಿ ನಿಮಗೆ ಎಕ್ಸಾಕ್ಟ್ ಆಗಿ ಈಗಿರುವಂತದ್ದು, ಮತ್ತೆ ಯಾರು ಹ್ಯಾಕ್ ಮಾಡಿದ್ದಾನೆ ಅಂತ ಇನ್ಫಾರ್ಮೇಶನ್ ಈಗ ಗೊತ್ತಾಗಿದೆ? ನಂಬರ್ಗಳು ಚೇಂಜ್ ಆಗ್ತಿರೋದು, ಬೇರೆ ಬೇರೆ ನಂಬರ್ ಇಂದ ದುಡ್ಡು ಕೇಳ್ತಾ ಇದ್ದಾರೆ, ಬೇರೆ ಬೇರೆ ನಂಬರ್ಗೆ ದುಡ್ಡು ಕಳಿಸಿ ಅಂತ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಇದಕ್ಕೆ. ನನಗೆ ಗೊತ್ತಾಗ್ತಿಲ್ಲ ಅದು ಇವರು ಏನೋ ಈ ತರ ನಮ್ಮ ನಂಬರಿಂದ ಹೋಗಿ ಈ ನಂಬರ್ಗೆ ದುಡ್ಡು ಕಳಿಸಿ ಅಂದಾಗ ಕಳಿಸೋರು ಯೋಚನೆ ಮಾಡೋಕೆ ಸ್ವಲ್ಪ ಇದ್ಯಾಕೆ ಬೇರೆ ನಂಬರ್ ಯಾವ್ದೋ ಕೊಡ್ತೀರಿ, ಇದ್ಯಾರ ನಂಬರ್ ಅಂತ ಗೊತ್ತಾಗದೆ ಕಳಿಸ್ಬಿಡ್ತಾ ಇದ್ದಾರೆ ಪಾಪ. ಸರ್ ಈಗ ಬೆಳಗ್ಗೆ ನಾನು ಮೆಸೇಜ್ ಮಾಡಿದೆ ಮೇಡಮ್ಗೆ, ಅಂದ್ರೆ ಒಂದು ಪ್ರೋಗ್ರಾಮ್ಗೆ ಇರ್ಬೋದು ಅಂತ, ಈ ತರದ ವಿಚಾರ ಆಗಿ ನನಗೂ ಕೂಡ 55,000 ಕಳಿಸಿ ಅಂತ ಮೇಡಮ್ ನಂಬರ್ ಇಂದ ಬಂದು. ಹಾಗಾಗಿ ಒಂದ್ ರೀತಿ ಶಾಕ್ ಆಯ್ತು ನನಗೆ. ಮೇಡಮ್ ಯಾವತ್ತೂ ಕೇಳಲ್ಲ ಅನ್ನೋ, ನಿಮ್ಗೆ ನಾನ್ ಕಳ್ಸಕ್ ಸಾಧ್ಯನೇ ಇಲ್ಲ ಸರ್, ನನ್ನ ಹತ್ರ ಇರ್ಲಿಲ್ಲ. ಆಯ್ತಾ? ಅಂದ್ರೆ ಈಗ ನಿಮ್ಮ ಜೊತೆಗೆ ಆಪ್ತರು ಯಾರೆಲ್ಲ ಇದನ್ನ ಶೇರ್ ಮಾಡಿದ್ದಾರೆ ನಿಮ್ಮ ಹತ್ರ ಅಂತ? ಯಾರೆಲ್ಲ ಕಳಿಸಿದೀನಿ ಅಂತ ಶೇರ್ ಮಾಡಿದ್ದಾರೆ ಅಂತ? ಇಲ್ಲ, ನನಗ್ ಜಾಸ್ತಿ ನನ್ನ ಕಡೆಗೆ ಹೋಗಿರೋದಕ್ಕಿಂತ ಪ್ರಿಯಾ ಫ್ರೆಂಡ್ಸ್ ಗಳಿಗೆ ಜಾಸ್ತಿ ಹೋಗಿದೆ ನಂಬರ್ಗಳು, ಅವ್ರು ಕ್ಲೋಸ್ ಇರೋರಿಗೆ. ಅರ್ಥ ಆಯ್ತಾ? ನನ್ಗೆ ಯಾವ್ದಕ್ಕೂ ಹೋಗಿಲ್ಲ. ಸೊ ನನ್ನ ನಂಬರ್ ಬ್ಲಾಕ್ ಆಗ್ಬಿಟ್ಟಿದೆ.